ಹೇಳಿ ನಾನು ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅನ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದೇನೋ ಒಂದು ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಶರಣ್ ಸರ್ ನನ್ನ ಹತ್ರನೇ ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಹೀ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂತ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನು ಬಹಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್, ಇನ್ನೋಸೆಂಟ್ ಯಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂಥ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆವಾಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು. ಯಾರನ್ನೂ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲ್ ಮುಗಿತಿದ್ದಾಳೆ. ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಹಿಡ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು, ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ. ಮೇ ಬಿ ಏನೋ ಒಂಥರ ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನ್ಗನ್ಸ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಮೊದಲನೇ ಶಾಟ್ ನೋಡಿದಾಗ್ಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗ್ಲೇ ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಅಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗ್ಲೂ ಅಷ್ಟು ಖುಷಿಯಾಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ. ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಅಂಡ್ ರಾಜೇಶ್ ಸರ್, ಯೂಶುವಲಿ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಅಂಡ್ ಯಾವಾಗ್ಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರ ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯ್ತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ, ಅಂದ್ರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವ್ರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ನಿಮ್ಗೇನೊಂದು ಸರ್ಪ್ರೈಸ್. ಆಯ್ತು, ಸರ್ಪ್ರೈಸ್ ಇರ್ಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ಅವ್ರನ್ನ ಮೀಟ್ ಮಾಡಿ. ಆಯ್ತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್. ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯ್ತು, ಹೋಗ್ತಾ ಇದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತೆ. ಹೋಗ್ತಾ ಇದ್ದೀನಿ, ಆಯ್ತು, ಹಾಸನಿಂದ ಒಳಗೆ ಎಲ್ಲೋ ಓದ್ವಿ. ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋ ಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ. ಅದೇ ಹಾಡು ಹೋಗ್ತಾನೆ ಇದ್ದೀನಿ. ನಾನೊಂಥರ ಅಭಿಮಾನಿ ಅಂತೆಲ್ಲ ಬರ್ತಾ ಇದೆ. ಬಂದು ಹೀಗೆ ಕಾರಿಂದ ಇಳ್ದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದ್ದಾರೆ. ನಾನು 1 ಸೆಕೆಂಡ್ ನಿಂತೆ, ನಂಗೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಿದು ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನ್ಗೀಗ್ಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂತ ಮಾತು, ನನ್ನ ಮಗನ್ಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು
ಪ್ರಾಯಶಃ ಯಾರು ಹೇಳ್ತಾರೆ. ಅಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ. ಇರಿ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದ್ರೆ ನಮ್ಮ 10-15 ಒಂದಿನದಲ್ಲೇ ಮನೇಲೇ ಇದ್ರು ತುಂಬಾ ಜನ. ನನ್ಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅವ್ರ ಮಗನ್ ತರನೇ ಎಲ್ಲಾರನ್ನ ನೋಡ್ಕೋತಾರೆ. ಅಂಡ್ ನಿಜವಾಗ್ಲೂ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು, PA ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗ್ಲಿ ನನ್ನ ಮನ್ಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳು ಅಂತ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ಗಳಿಂದಾಗಿ ಮಾರ್ಕೆಟು ಅದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಏನೂ ಮಾಡಿರಲ್ಲ. ಪೃಥ್ವಿಯಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು, ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ಲು, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ. ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಜೊತೆ ಕೆಲಸ ಮಾಡಿರುವಂಥ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ನೀವೆಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಗ್ರೇಟ್ ಮಾತುಗಳಲ್ಲಿ ನಮಗೆ ಕೇಳಿಸ್ತಾ ಇದೆ ಪೃಥ್ವಿ. ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ಪೃಥ್ವಿ.